ನಮಸ್ಕಾರ ನಾಡಿನ ಮಡಿವಾಳ ಬಂಧುಗಳೇ, ಕರ್ನಾಟಕ ಮಡಿವಾಳ ಬಂಧುಗಳಲ್ಲಿ ಮನವಿ. ಇದೇ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕುವರೆಗೂ 15 ದಿನಗಳ ಕಾಲ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಗಣತಿ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ 31 ಜಿಲ್ಲೆಯನ್ನು ನಾವು ಹಲವಾರು ಉಪಜಾತಿಗಳಲ್ಲಿ ಹಂಚಿ ಹರಿದು ಹೋಗಿದ್ದೇವೆ. ಆದ್ದರಿಂದ ಈ ಬಾರಿ ನಡೆಯುವ ಜನಗಣತಿ ಕಾರ್ಯಕ್ರಮದಲ್ಲಿ ನಾವು ಯಾವುದೇ ಉಪಜಾತಿ ಇರಬಹುದು, ಅದರಲ್ಲಿ ನಾವು ಮಡಿವಾಳ ಎಂದೇ ನಮೂದಿಸಬೇಕು. ಅದು ಆ ರೀತಿ ನಾವು ನಮೂದಿಸುವ ಮೂಲಕ ನಮ್ಮ ಸಮಾಜದ ನಿಖರವಾದ ಜನಸಂಖ್ಯೆ ದೊರೆಯಲಿದೆ. ಆ ನಿಖರವಾದ ಜನಸಂಖ್ಯೆ ದೊರೆಯುವುದರಿಂದ ಮುಂದಿನ ದಿನಗಳಲ್ಲಿ ನಮಗೆ ಮೀಸಲಾತಿ ಇರ್ಬೋದು ಅಥವಾ ಸರ್ಕಾರಿ ಸವಲತ್ತು ಇರ್ಬೋದು, ಅದನ್ನು ಪಡೆಯಲು ತುಂಬ ಅನುಕೂಲವಾಗುತ್ತದೆ. ಆದ್ದರಿಂದ ನಮ್ಮ ರಾಜ್ಯದ ಎಲ್ಲ ಗ್ರಾಮಗಳ ಹಾಗೂ ಹೋಬಳಿಗಳ ತಾಲೂಕುಗಳ ಮುಖಂಡರಲ್ಲಿ ಮನವಿ ಮತ್ತು ನಮ್ಮ ಸಮಾಜದ ಬಂಧುಗಳಲ್ಲಿ ಮನವಿ, ನಿಮ್ಮ ಮನೆಗೆ ಭೇಟಿಗಳು ನೀಡಲಿದ್ದಾರೆ. ಆ ಸಮಯದಲ್ಲಿ ತಮ್ಮ ಆಧಾರ್ ಕಾರ್ಡ್ ಹಾಗೂ ಮತದಾರ ಚೀಟಿಯನ್ನು ತಪ್ಪದೇ ಎಲ್ಲ ಮನೆಯಲ್ಲಿರುವ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಅಥವಾ ಮತದಾರ ಚೀಟಿಯನ್ನು ಒಂದು ಕಡೆ ಮಡಗಿರ್ರಿ. ಅವ್ರು ಬಂದಾಗ ಅವ್ರಿಗೆ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ಶೈಕ್ಷಣಿಕವಾಗಿ ಎಷ್ಟು ಓದಿದ್ದೀರಾ ಹಾಗೂ ಆರ್ಥಿಕವಾಗಿ ನೀವೇನಿದ್ದೀರಾ ಎಲ್ಲ ನಿಖರವಾದ ಮಾಹಿತಿ ಕೊಡಿ. ಮತ್ತು ಜಾತಿ ಕಾಲಮ್ನಲ್ಲಿ 903A ಕಾಲಮ್ನಲ್ಲಿ ದಯವಿಟ್ಟು ಮಡಿವಾಳ ಎಂದೇ ನಮೂದಿಸಿ. ನೀವು ಯಾವುದೇ ಉಪಜಾತಿ ಇರಬಹುದು, ಅದು ಇರಲಿ. ಆದ್ದರಿಂದ ಅದು ಯಾವುದೇ ಇರಲಿ, ಅದನ್ನು ಬಿಟ್ಟು ನೀವು ಮಡಿವಾಳದೇ ನಮೂದಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ನಮ್ಮ ಶ್ರೀ ಬಸವ ಮಾಚಿದೇವ ಸ್ವಾಮೀಜಿಗಳ ಕರೆಯಂತೆ ನಾವೆಲ್ಲರೂ ಈ ಬಾರಿ ಈ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಯುವ ಸಮೀಕ್ಷೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಮಡಿವಾಳ ಎಂದೇ ನಮೂದಿಸುವ ಮೂಲಕ ನಮ್ಮ ಶ್ರೀ ಡಾಕ್ಟರ್ ಬಸವ ಮಾಚಿದೇವ ಸ್ವಾಮೀಜಿಯವರ ಕರೆಯನ್ನು ಗೌರವಿಸೋಣ.